ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ಗೆದ್ದಿದ್ದೀರಿ. ನೀವು ಗೆದ್ದಿರೋದು ಬಿಜೆಪಿ ಮೇಲಲ್ಲ, ನಮ್ಮ ಪಾರ್ಟಿ ಮೇಲೆ. ಗೆದ್ದವ್ರನ್ನ ಸೋತವ್ರನ್ನ ಯಾರು ಮೆಂಬರ್ ಆಗಿದ್ದಾರೆ ಅವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಳ್ಬೇಕು. ಇವನು ಆ ಗುಂಪು, ಇವನು ಈ ಗುಂಪು, ಇವನು ಡಿ ಕೆ ಗುಂಪು, ಎಕ್ಸ್ ಗುಂಪು, ಯಾವ ಗುಂಪು ಇಲ್ಲ. ಯಾರು ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿಲಿ ಯಾವ್ದಾದ್ರು ಗುಂಪು ಒಪ್ಪಕ್ಕೆ ಹಾಕೊಂಡು ಕೂತ್ಕೊಂಡ್ರೆ ಹೀರೋಗಳೆಲ್ಲ ಝೀರೋ ಆಗವರೆ, ಝೀರೋ ಎಲ್ಲ ಹೀರೋ ಆಗವ್ರೆ. ಇದು ನಿಮ್ಮ ತಲೆ ಚಿಕ್ಕವರು ಕೂಡ ಇದು ಅನ್ವಯಿಸಿದೆ. ನಮಗೆ ಪಾರ್ಟಿ ಮುಖ್ಯ. ನನಗೆ ಒಂದು ವಿಶ್ವಾಸ ಇದೆ, ನಿಮ್ಮ ಎರಡೂ ಜಿಲ್ಲೆಯಲ್ಲಿ ಸೇರಿ ಮತ್ತೆ ಹೆಚ್ಚು ಕಮ್ಮಿ 9 ಸೀಟಾರು ಕೂಡ ಕಂಪಲ್ಸರಿ ನೆಕ್ಸ್ಟ್ ಟೈಮ್ ಗೆಲ್ಲಕ್ಕೆ ನೀವೆಲ್ಲ ಹೋಗಿ ಸಿದ್ಧತೆ ಮಾಡ್ಕೊಳ್ಬೇಕು. ನಾನು ಇನ್ನೊಂದು 6 ತಿಂಗಳು 3 ತಿಂಗಳು ನೋಡ್ತೀನಿ. ಇಲ್ಲ ಅಂದ್ರೆ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ, ಹೊಸ ಕ್ಯಾಂಡಿಡೇಟ್ಗಳನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದನ್ನ ಎಚ್ಚರಿಕೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮಗೆ ಕ್ಯಾಂಡಿಡೇಟ್ ಗೆಲ್ಲೋದು ಮುಖ್ಯ ಹೊರತು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಹೇಳಬೇಕು. ಇದು ಹಿಂದೆ ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಜಿಲ್ಲೆಯಲ್ಲಿ ಬಹುಶಃ ಅತಿ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ರು. ಈಗ ಯಾಕೆ ಆಗಲಿಲ್ಲ? ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಗೆದ್ದಿದ್ದೀವಿ, ನಾರ್ತ್ ಕೇಂದ್ರಲ್ಲೂ ಗೆದ್ದಿದ್ದೀವಿ, ಕೂರ್ಗಲ್ಲಿ ಗೆದ್ದಿದ್ದೀವಿ, ಮಂಗಳೂರು ಉಡುಪಿಯಲ್ಲಿ ಯಾಕೆ ಬರಲಿಲ್ಲ? ಇದು ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ ನಾವು ಕ್ಯಾಂಡಿಡೇಟ್ ಮಾಡಿ ಸರಿ ಇದೋ, ಇಲ್ಲ ಜನರಿಗೆ ನಮ್ಮ ಈ ಆಚಾರ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಆಗಿಲ್ವೋ? ಇವೆಲ್ಲ ಕೂಡ ನೀವುಗಳೇ ಲೀಡರ್ಸ್ ಅಂತ ಏನು ನೀವು ಅನ್ಕೊಂಡಿದ್ದೀರಿ, ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ಸ್ಮಾಲ್ ಸರ್ವೆ ನಾನು ಮಾಡಿಸಿದ್ದೆ. 86 ಜನ ಏನೋ ಸೋತಿದ್ದಾರೆ. ನಾನೀಗಾಗಲೇ ಹೊಸ ಕ್ಯಾಂಡಿಡೇಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾರು ಗೆಲ್ಬೋದು, ಎಷ್ಟು ಸಾಧ್ಯತೆ ಇದೆ ಅಂತ. ಅದರಲ್ಲಿ 60 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮಲ್ಲೂ ಕೂಡ ಉಡುಪಿಲಿ, ಮಂಗಳೂರಲ್ಲಿ ಕನಿಷ್ಠ ಒಂದು 7-8 ಕ್ಷೇತ್ರ ಕೂಡ ಗೆಲ್ಲಲಿಕ್ಕೆ ಎಲ್ಲ ತರದ ಅವಕಾಶ ಇದೆ. ನನಗೆ ಲಾಸ್ಟ್ ಅಸೆಂಬ್ಲಿಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ 4 ಕ್ಷೇತ್ರ ಕೂಡ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿತ್ತು. ಕಾರಣ ನೀವು ಸೋತ್ರಿ. ಈಗೂ ಕೂಡ ನಾನು ಲೀಡರ್ಸ್ಗೆ, ಕ್ಯಾಂಡಿಡೇಟ್ಗಳಿಗೆ, ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿರೋರಿಗೆ ನಾನು ಒಂದು ಏನು ಸಲಹೆ ಕೊಡೋದು ಅಂದ್ರೆ, ನೀವು ವ್ಯಕ್ತಿ ಪೂಜೆ ಬಿಡಬೇಕು, ಪಕ್ಷದ ಪೂಜೆ ಮಾಡಬೇಕು. ಎರಡನೇದು, ನೀವು ಜಾತಿಯ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು. ಸೆಕ್ಷನ್ ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ. ಈಗ ನನ್ನ ಕ್ಷೇತ್ರ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ. 99% 100% ಅಲ್ಲೂ ತಪ್ಪಾಗಲಿಕ್ಕಿಲ್ಲ. ಬ್ರಾಹ್ಮಿಣ್ಸ್ ಎಲ್ಲ ನಮ್ಗೆ ಓಟ್ ಹಾಕ್ತಾರೆ, ನನಗೆ ಓಟ್ ಹಾಕ್ತಾರೆ. ನಿಮ್ಗೆ ಯಾಕೆ ಆಗಲ್ಲ? ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್, ಗಿವ್ ದೆಮ್ ಸ್ಟ್ರೆಂತ್. ಏನ್ ಬ್ರಾಹ್ಮಿಣ್ಸ್ ಅಂದ ತಕ್ಷಣ ಅವ್ರು ಬಿಜೆಪಿ ಅಂತ ನೀವು ಲೇಪ ಹಾಕಬಾರ್ದು, ಇಲ್ಲ ಲಿಂಗಾಯತೆಲ್ಲ ಇನ್ನೊಂದು ಪಾರ್ಟಿ ಅಂತ ಮಾಡಬಾರ್ದು. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲೂ ನಾನು ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡಿದೆ. ನನ್ನ ತಮ್ಮ ಸೋತ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್, ಟ್ರಯಲ್ ಕೇಸ್ ಅಂತ ಬೆಳಗ್ಗೆಯಿಂದಲೇ ಶುರು ಮಾಡ್ತೇನೆ. ನಾನು ಎಲೆಕ್ಷನ್ ಸೋತ್ ಮಾರನೆಯಿಂದಲೇ ಯಾರು ಬರ್ಲಿ ಬರ್ದೇ ಹೋಗ್ಲಿ ನಾನೇ ಕೆಲಸ ಶುರು ಮಾಡಿದೆ. ಸೊ ಈ ಕ್ಯಾಂಡಿಡೇಟ್ ಏನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಒಬ್ರಿಗೆ ಮಾತ್ರ ಫೋನ್ ಮಾಡಿ ಹಿಂಗ್ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿ, ಸೊ ನೇನೋ ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಗೆದ್ದಿದ್ದೀವಿ. ಚನ್ನಪಟ್ಟಣ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ, ಇಲ್ಲಿ ನಮ್ಮ ಶಿಗ್ಗಾವಲು ಮಾಜಿ ಮುಖ್ಯಮಂತ್ರಿ ಮಗ ಬಿಜೆಪಿಯಿಂದ, ಇಲ್ಲಿ ದಳದಿಂದ ಇಬ್ಬರು ಸೋತ್ಕೊಂಡು ಸೊ 3 ಸೀಟು ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂತು. ಈಗ ನಮ್ಮ ಪಾರ್ಟಿ ಅಧಿಕಾರದಲ್ಲಿದೆ. ಈಗ ಜಯಪ್ರಕಾಶ್ ಹೆಗಡೆ ಅವರು, ವಿನಯ್ ಕುಮಾರ್ ಸೋರ್ಗೆ ಒಂದು 30-40 ವರ್ಷದಿಂದ ಪ್ರೋಗ್ರಾಮ್ಗಳ ಬಗ್ಗೆ ನೆನಪು ಮಾಡ್ತಾ ಇದ್ರು.
ಅದು ಬೇಡ. ಈಗೇನು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವೇನು ಮಾತು ಕೊಟ್ಟಿದ್ದೀವಿ, ಏನು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದ್ದೀವಿ, ಇದನ್ನ ಬಿಜೆಪಿ ಏನಾದ್ರು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ರ? ಯಾರು ಬದುಕಿಗೆ ಅವ್ರು ಹೇಳಿದ್ರು ಭಾವನೆ ಮತ್ತೆ ಬದುಕು ಅಂತ. ಸೊ ಏನಾದ್ರು ಬದುಕು ಕಟ್ಕೊಳಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಇಲ್ಲೇ ನಾವು ಕೆಲವು ಗೋಷ್ಠಿಯನ್ನ ನೀವು ಮಂಗಳೂರಲ್ಲೇ ಒಂದು ಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಬಂದಾಗ ನಾವು ಮಾಡಿದ್ವು. ಜನರಿಗೆ ನಾವು ನೆನಪು ಮಾಡ್ತಾ ಇರಬೇಕು. ಜನ ಉಪಕಾರ ಸ್ಮರಣೆ ಇರ್ತದೆ, ಕೆಲವು ಪರ್ಸೆಂಟೇಜ್ ಅವರು ಉಪಕಾರ ಸ್ಮರಣೆ ಇರುವುದಿಲ್ಲ, ಆದ್ರೆ ಬಹುತೇಕ ಉಪಕಾರ ಸ್ಮರಣೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಪ್ರಯಾಣದಲ್ಲಿ ಅನುಕೂಲ ಆಗಿದೆ, ಕೆಲವರಿಗೆ 2,000 ರೂಪಾಯಿ ಅಕೌಂಟ್ ಹೋಗಿದೆ, ಯುವಕರಿಗೆ ಸಿಕ್ಕಿದೆ, 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಹೀಗೆ ಏನು ನಾವು 5 ಗ್ಯಾರಂಟಿ ನಾವು ಮಾತಾಡಿದ್ದು ಅದನ್ನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಈ ಅಸೆಂಬ್ಲಿ ಟೈಮಲ್ಲೇ ಎಲ್ಲ ಗೆದ್ದಂತವರು ಸೋತಂತವ್ರನ್ನ ಕರೆದು ರಿಸರ್ವೇಶನ್ ವಿಚಾರದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾನು ಸೋತರು ಕೂಡ ಕರೆದು ಇನ್ನೂ ಮೀಟಿಂಗ್ ಮಾಡಿ ರಿಸರ್ವೇಶನ್ SC ST ಇರೋ ಕಡೆ ನಾವೇನು ಮಾಡೋಕ್ಕಾಗಲ್ಲ, ಪಾಪ್ಯುಲೇಷನ್ ಮೇಲೆ ಹೋಗ್ತದೆ. ಮಿಕ್ಕಿದ ಯಾವ ರೀತಿ ಸಹಕಾರ ಕೊಡಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ನಿಮಗೆ ಕೊಡ್ತೇವೆ, ನೀವು ಅದಕ್ಕೆಲ್ಲ ಕೂಡ ಮಾಡಬೇಕು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.